Today, in this video, we are going to learn and practice a simple conversation between a father and a son. These type of conversations are very helpful to learn the language easily. ಇವತ್ತು ನಾವು ತಂದೆ ಮತ್ತು ಮಗನ ನಡುವೆ ನಡೀತಕ್ಕಂತಹ ಒಂದು ಪುಟ್ಟ ಸಂಭಾಷಣೆಯನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು ಅಭ್ಯಾಸ ಮಾಡೋಣ. ಇಂತಹ ಕಾನ್ವರ್ಸೇಷನ್ಸ್ ಸಂಭಾಷಣೆಗಳನ್ನು ಕಲಿಯೋದ್ರಿಂದ, ಅರ್ಥ ಮಾಡ್ಕೊಳ್ಳೋದ್ರಿಂದ ಮತ್ತು ಅಭ್ಯಾಸ ಮಾಡೋದ್ರಿಂದ ನಮಗೆ ಇಂಗ್ಲೀಷ್ ಬೇಗನೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಕನ್ನಡದಿಂದ ಇಂಗ್ಲೀಷನ್ನು ಸುಲಭವಾಗಿ, ವಿನೂತನವಾಗಿ, ವಿಭಿನ್ನವಾಗಿ ಕಲಿಸುವ ಪ್ರಯತ್ನವನ್ನು ನಮ್ಮ ಇಂಗ್ಲೀಷ್ ಎಲಿಮೆಂಟ್ಸ್ ಚಾನಲ್ನಲ್ಲಿ ಮಾಡಲಾಗ್ತಾ ಇದೆ. ಈಗಾಗಲೇ ಲಕ್ಷಾಂತರ ಜನರು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂಗ್ಲೀಷನ್ನು ಕಲಿತಾ ಇದ್ದಾರೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ. ಹೀಗೆ ಒಮ್ಮೆ ಮಾತ್ರ ಮಾಡಿದರೆ ಸಾಕು, ನಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನೇರವಾಗಿ ನಿಮಗೆ ಸಿಗ್ತವೆ. ನಾವು ಈ ಕನ್ವರ್ಸೇಷನ್ನಲ್ಲಿ ಕೆಲವು ಹೊಸ ಪದಗಳನ್ನು, ಅವುಗಳನ್ನು ವಾಕ್ಯದಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಕಲಿತಾ ಇದ್ದೇವೆ. ಮೊದಲು ನಾನು ಫಸ್ಟಿಂದ ಎಂಡ್ವರೆಗೂ ಎಕ್ಸ್ಪ್ಲೈನ್ ಮಾಡ್ತೇನೆ, ಕನ್ನಡದಲ್ಲಿ ಅರ್ಥ ಹೇಳ್ತೇನೆ. ಆದಮೇಲೆ ಈ ಕನ್ವರ್ಸೇಷನನ್ನು ನಾನು ಮತ್ತು ನೀವು ಪ್ರಾಕ್ಟೀಸ್ ಮಾಡೋಣ. ಆರ್ ಯು ರೆಡಿ? ಹಿಯರ್ ವಿ ಗೋ. ಕಾನ್ವರ್ಸೇಷನ್ ಬಿಟ್ವೀನ್ ಅ ಫಾದರ್ ಆ್ಯಂಡ್ ಅ ಸನ್. ಫಾದರ್: ಮೈ ಡಿಯರ್ ಸನ್, ವಾಟ್ ಆರ್ ಯು ಡೂಯಿಂಗ್? ಮೈ ಡಿಯರ್ ಸನ್, ವಾಟ್ ಆರ್ ಯು ಡೂಯಿಂಗ್? ಅಪ್ಪ ಕೇಳ್ತಾನೆ, ಮಗನೇ ಏನು ಮಾಡ್ತಾ ಇದ್ದೀಯಾ ಅಂತ. ಮಗ ಹೇಳ್ತಾನೆ, ಐ ಆಮ್ ಡೂಯಿಂಗ್ ಮೈ ಹೋಮ್ವರ್ಕ್ ಡ್ಯಾಡ್. ಐ ಆಮ್ ಡೂಯಿಂಗ್ ಮೈ ಹೋಮ್ವರ್ಕ್ ಡ್ಯಾಡ್. ಮಗ ಏನು ಮಾಡ್ತಾ ಇರ್ತಾನೆ? ಹೋಮ್ವರ್ಕನ್ನು ಮಾಡ್ತಾ ಇರ್ತಾನೆ. ಹೋಮ್ವರ್ಕ್ ಮನೆಗೆಲಸ. ಹೋಮ್ವರ್ಕ್ ಮಾಡ್ತಾ ಇದ್ದೀನಿ ಅಪ್ಪ ಅಂಥೇಳಿ ಮಗ ರಿಪ್ಲೈ ಮಾಡ್ತಾನೆ. ಆಗ ಫಾದರ್ ಹೇಳ್ತಾರೆ, ಐ ಟೋಲ್ಡ್ ಯು ಟು ರೀಡ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಎವ್ರಿ ಡೇ, ಡಿಂಟ್ ಐ? ಐ ಟೋಲ್ಡ್ ಯು, ನಾನು ಹೇಳಿದೆ. ಏನಂತ? ಟು ರೀಡ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಎವ್ರಿ ಡೇ. ಎವ್ರಿ ಡೇ ಅಂತಂದರೆ ಪ್ರತಿದಿನ. ಪ್ರತಿದಿನ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಓದು ಅಂತೇಳಿ ನಾನು ಹೇಳಿದ್ದೆ. ಡಿಡೆಂಟ್ ಐ? ಹೇಳಿಲ್ವಾ? ಸನ್: ಎಸ್ ಡ್ಯಾಡ್, ಹೌದಪ್ಪ. ಫಾದರ್: ಆರ್ ಯು ಡೂಯಿಂಗ್ ಸೋ? ಆರ್ ಯು ಡೂಯಿಂಗ್ ಸೋ? ಹಾಗೆ ಮಾಡ್ತಾ ಇದ್ದೀಯಾ? ಸನ್: ನೋ ಡ್ಯಾಡ್, ಐ ಹ್ಯಾವ್ ಈ ಹೋಮ್ವರ್ಕ್ ಡೈಲಿ. ಐ ಡೋಂಟ್ ಹ್ಯಾವ್ ಟೈಮ್ ಟು ರೀಡ್. ಇಲ್ಲ ಅಪ್ಪ, ನನಗೆ ಪ್ರತಿದಿನ ಭಾರೀ ಕೆಲಸ ಇರುತ್ತೆ, ಭಾರೀ ಮನೆಗೆಲಸ ಇರುತ್ತೆ. ಹೆವಿ ಇನ್ ದ ಸೆನ್ಸ್ ಬಹಳ. ಐ ಡೋಂಟ್ ಹ್ಯಾವ್ ಟೈಮ್ ಟು ರೀಡ್, ನನಗೆ ಓದಲಿಕ್ಕೆ, ನ್ಯೂಸ್ ಪೇಪರನ್ನು ಓದಲಿಕ್ಕೆ ಸಮಯನೇ ಇಲ್ಲ. ಫಾದರ್: ಡೂಯಿಂಗ್ ಹೋಮ್ವರ್ಕ್ ಅಫ್ಕೋರ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ reading newspapers is also equally important. That's why we have 2 newspapers. Doing homework of course is very important. ಖಂಡಿತ ಹೋಮ್ವರ್ಕ್ ಮಾಡೋದು ಮುಖ್ಯನೇ, ಆದರೆ ರೀಡಿಂಗ್ ನ್ಯೂಸ್ ಪೇಪರ್ಸ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ನ್ಯೂಸ್ ಪೇಪರ್ಗಳನ್ನು ಓದೋದು ಕೂಡ ಹೋಮ್ವರ್ಕ್ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ. ದಟ್ಸ್ ವೈ ವಿ ಯು 2 ನ್ಯೂಸ್ ಪೇಪರ್ಸ್. ಆದ್ದರಿಂದ ನಮ್ಮ ಮನೆಗೆ ನಾವು 2 ನ್ಯೂಸ್ ಪೇಪರ್ಸ್ಗಳನ್ನು ತರಿಸ್ತಾ ಇದ್ದೀವಿ ಅಂತೇಳಿ ಅಪ್ಪ ಹೇಳ್ತಾರೆ. ಮಗ ಹೇಳ್ತಾನೆ, ಎಸ್ ಡ್ಯಾಡ್, ಬಟ್ ಐ ಆಮ್ ಹೆಲ್ಪ್ಲೆಸ್. ಹೌದಪ್ಪ, ಆದರೆ ನಾನೇನು ಮಾಡಲಿಕ್ಕಾಗ್ತಾ ಇಲ್ಲ. ಹೆಲ್ಪ್ಲೆಸ್, ಅಸಹಾಯಕ. ಫಾದರ್: ಡೋಂಟ್ ಯು ನೋ ದ ಬೆನಿಫಿಟ್ಸ್ ಆಫ್ ರೀಡಿಂಗ್ ನ್ಯೂಸ್ ಪೇಪರ್ಸ್? ನಿನ್ಗೆ ಗೊತ್ತಿಲ್ವಾ ನ್ಯೂಸ್ ಪೇಪರ್ಸ್ ಓದೋದ್ರಿಂದ ಏನೆಲ್ಲ ಲಾಭಗಳಿವೆ ಅಂತ? ಬೆನಿಫಿಟ್ಸ್, ಲಾಭಗಳು. ಯು ಎನ್ರಿಚ್ ಯುವರ್ ವೊಕ್ಯಾಬ್ಯುಲರಿ, ನೀನು ನಿನ್ನ ಪದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬಹುದು. ವೊಕ್ಯಾಬ್ಯುಲರಿ ಪದ ಸಂಪತ್ತು, ಪದಗಳ ಸಮೂಹ, ಶಬ್ದಕೋಶ ಅಂತ ಏನು ಹೇಳ್ತೀವಲ್ಲ, ದಟ್ ಈಸ್ ವೊಕ್ಯಾಬ್ಯುಲರಿ. ನೀನು ಹೆಚ್ಚು ಹೆಚ್ಚು ಪದಗಳನ್ನು ತಿಳ್ಕೊಳ್ಬಹುದು. ಯು ಕ್ಯಾನ್ ಯೂಸ್ ದ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಅಷ್ಟೇ ಅಲ್ಲ, ಹಾಗೆ ಕಲ್ತಿರ್ತಕ್ಕಂತಹ ಪದಗಳಿಂದ ನೀನು ಸ್ವಂತ ವಾಕ್ಯಗಳನ್ನು ಕೂಡ ಮಾಡಬಹುದು. ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ನಿರರ್ಗಳವಾಗಿ ಇಂಗ್ಲೀಷನ್ನು ಮಾತಾಡಬಹುದು. ಫ್ಲೂಯೆಂಟ್ಲಿ ವಿತೌಟ್ ಸ್ಟಾಪ್. ಫ್ಲೋ, ಫ್ಲೂಯೆಂಟ್, ನಿರರ್ಗಳವಾಗಿ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬೈ ರೀಡಿಂಗ್ ನ್ಯೂಸ್ ಪೇಪರ್ಸ್ ಯು ಕ್ಯಾನ್ ಲರ್ನ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ದ ವರ್ಲ್ಡ್. ಅಷ್ಟೇ ಅಲ್ಲ, ನ್ಯೂಸ್ ಪೇಪರ್ಸ್ ಓದೋದ್ರಿಂದ ನಮ್ಮ ಜಗತ್ತಿನ ಸುತ್ತಮುತ್ತ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಕೂಡ
ಕಲಿಬಹುದು. ಸನ್, ಓಕೆ ಡ್ಯಾಡ್, ಫ್ರಮ್ ಟುಡೇ ಆನ್ವರ್ಡ್ಸ್ ಐಲ್ ರೀಡ್ ನ್ಯೂಸ್ ಪೇಪರ್ಸ್ ರೆಗ್ಯುಲರ್ಲಿ. ಆಯಿತು ಅಪ್ಪ, ಇವತ್ತಿನಿಂದ ನಾನು ನಿಯಮಿತವಾಗಿ ತಪ್ಪದಂತೆ ನ್ಯೂಸ್ ಪೇಪರನ್ನು ಓದ್ತೇನೆ ಅಂತ ಮಗ ಹೇಳ್ತಾನೆ. ಲೆಟ್ ಅಸ್ ಅಬ್ಸರ್ವ್ ದ ಅಂಡರ್ಲೈನ್ಡ್ ವರ್ಡ್ಸ್. ಎವ್ರಿ ಡೇ, ಎವ್ರಿ ಡೇ ಪ್ರತಿದಿನ. ಹೆವಿ, ಹೆವಿ ಅಂದರೆ ಭಾರಿ, ಭಾರವಾದ ಅನ್ನುವ ಮೀನಿಂಗ್ ಬರುತ್ತೆ. ಇಲ್ಲಿ ಬಹಳ ಎನ್ನುವ ಮೀನಿಂಗ್ನಲ್ಲಿ ಈ ಸೆಂಟೆನ್ಸಲ್ಲಿ ಯೂಸ್ ಮಾಡಿದ್ದೇವೆ. ಹೆಲ್ಪ್ಲೆಸ್, ಹೆಲ್ಪ್ಲೆಸ್ ಅಸಹಾಯಕ. ಬೆನಿಫಿಟ್ಸ್, ಬೆನಿಫಿಟ್ಸ್ ಲಾಭಗಳು. ವೊಕ್ಯಾಬ್ಯುಲರಿ, ವೊಕ್ಯಾಬ್ಯುಲರಿ ಪದ ಸಂಪತ್ತು. ಫ್ಲೂಯೆಂಟ್ಲಿ, ಫ್ಲೂಯೆಂಟ್ಲಿ ನಿರರ್ಗಳವಾಗಿ, ನಿರರ್ಗಳವಾಗಿ. ರೆಗ್ಯುಲರ್ಲಿ, ರೆಗ್ಯುಲರ್ಲಿ ಕ್ರಮ ತಪ್ಪದಂತೆ, ನಿಯಮಿತವಾಗಿ. ನೌ ಐ ಆಮ್ ಗೋಯಿಂಗ್ ಟು ರೀಡ್ ದ ಡೈಲಾಗ್ಸ್ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡಿಂಗ್. Let us observe and listen carefully. Then we'll go for practice. My dear son, what are you doing? I'm doing my homework, Dad. I told you to read English newspaper every day, didn't I? Yes, Dad. Are you doing so? No, Dad. I have heavy homework daily. I don't have time to read. Doing homework, of course, is very important. But reading newspapers is also equally important. That's why we've two papers. Yes, Dad, but I am helpless. Don't you know the benefits of reading newspapers? You enrich your vocabulary, you can use the words in your own sentences, you can speak English fluently. By reading newspapers, you can learn what is happening around the world. Okay, Dad, from today onwards, I'll read English newspapers regularly. Well, now we are going to practice. Now I am going to take the role of father and you will act as son. Are you ready? Let's start. ನೋಡಿ, ನೀವು ಡೈಲಾಗ್ಗಳನ್ನು, ನೀವು ಸಣ್ಣ ಡೈಲಾಗ್ ಎಲ್ಲೆಲ್ಲಿ ಬರುತ್ತೋ ಅದನ್ನು ಹೇಳ್ತಾ ಹೋಗಬೇಕು. ನಾನು ಫಾದರ್ ಡೈಲಾಗನ್ನು ಹೇಳ್ತಾ ಹೋಗ್ತೇನೆ. ಡೋಂಟ್ ಹೆಸಿಟೇಟ್. ನಿಮಗೆ ಇಂಗ್ಲೀಷ್ ಬರಬೇಕು ಅಂತಂದರೆ ಖಂಡಿತ ನೀವು ಅದನ್ನು ಜೋರಾಗಿ ಹೇಳಬೇಕು. ಈ ಕನ್ವರ್ಸೇಷನ್ಗಳನ್ನು ಅಭ್ಯಾಸ ಮಾಡಬೇಕು. ಸಂಕೋಚ ಬೇಡ, ಜೋರಾಗಿ ಹೇಳ್ತಾ ಹೋಗಿ. ಮೈ ಡಿಯರ್ ಸನ್, ವಾಟ್ ಆರ್ ಯು ಡೂಯಿಂಗ್? ಗುಡ್. ಐ ಟೋಲ್ಡ್ ಯು ಟು ರೀಡ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಎವ್ರಿ ಡೇ, ಡಿಂಟ್ ಐ? ಆರ್ ಯು ಡೂಯಿಂಗ್ ಸೊ? Doing homework, of course, is very important, but reading newspapers is also equally important. That's why we've two newspapers. Don't you know the benefits of reading newspapers? You enrich your vocabulary, you can use the words in your own sentences, you can speak English fluently. By reading newspapers, you can learn what is happening around the world. That's nice. Now I am going to act as son. You are the father now. Let us start. Let us start with your dialogue. Start. Father dialogue ಎಲ್ಲೆಲ್ಲಿ ಬರುತ್ತೋ ನೀವು ಅದನ್ನ ಹೇಳ್ತಾ ಹೋಗಿ. ಸ್ಟಾರ್ಟ್. ನಿಮ್ಮ ಡೈಲಾಗಿಂದ ಸ್ಟಾರ್ಟ್ ಮಾಡಿ. I'm doing my homework, Dad. Yes, Dad. No, Dad. I have heavy homework daily. I don't have time to read. Yes, Dad, but I am helpless. Okay, Dad, from today onwards, I'll read the papers
regularly. ದಟ್ಸ್ ಫ್ಯಾಂಟಾಸ್ಟಿಕ್. ನೋಡಿ, ಈ ತರಹದ ಪ್ರಾಕ್ಟೀಸ್ಗಳಿಂದಲೇ ನಮಗೆ ಇಂಗ್ಲೀಷ್ ಮಾತಾಡೋದು ಅಭ್ಯಾಸ ಆಗ್ತಾ ಹೋಗುತ್ತೆ, ಕಾನ್ಫಿಡೆನ್ಸ್ ಕೂಡ ಬೆಳೆಯುತ್ತೆ. ಮತ್ತಷ್ಟು ಕನ್ವರ್ಸೇಷನ್ ವಿಡಿಯೋಗಳಿಗಾಗಿ ಮೇಲಿನ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಪಾಸ್ ದ ವಿಡಿಯೋ, ಟೇಕ್ ದ ನೋಟ್ಸ್ ಆ್ಯಂಡ್ ಪ್ರಾಕ್ಟೀಸ್ ದ ಸೇಮ್ ಕಂಟೆಂಟ್ ವಿತ್ ಅನದರ್ ಪರ್ಸನ್. ಬೇರೊಬ್ಬರ ಜೊತೆ ಇದೇ ಒಂದು ಕಂಟೆಂಟನ್ನು, ಇದೇ ಒಂದು ಡೈಲಾಗ್ಸನ್ನು ಪ್ರಾಕ್ಟೀಸ್ ಮಾಡಿ. ದೆನ್ ಇಟ್ ವಿಲ್ ಬಿ ಪರ್ಫೆಕ್ಟ್. Coming to the interesting point of the day, as this conversation is about reading newspapers. ಹೌದು, ಇಂಗ್ಲೀಷ್ ನ್ಯೂಸ್ ಪೇಪರನ್ನು ದಿನಾಲು ಓದೋದ್ರಿಂದ ನಮ್ಮ ವ್ಯಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲದೆ ಹೊಸ ಪದಗಳು ತಿಳಿಯೋದ್ರಿಂದ ನಾವು ಹೊಸ ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಫ್ಲೂಯೆಂಟಾಗಿ ಇಂಗ್ಲೀಷನ್ನು ಕೂಡ ಮಾತಾಡ್ಬೋದು. ಡು ಯು ನೋ ಇಂಡಿಯಾಸ್ ಫಸ್ಟ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಯಾವುದು ಅಂತ ನಿಮಗೆ ಗೊತ್ತಾ? ಬೆಂಗಾಲ್ ಗೆಜೆಟ್. ಇದು ಭಾರತದ ಮೊದಲ ಇಂಗ್ಲೀಷ್ ನ್ಯೂಸ್ ಪೇಪರ್. ಡು ಯು ರೀಡ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಡೈಲಿ? ವಿಚ್ ಈಸ್ ಯುವರ್ ಫೇವ್ರೆಟ್ ಇಂಗ್ಲೀಷ್ ನ್ಯೂಸ್ ಪೇಪರ್? ನಿಮ್ಮ ಫೇವ್ರೆಟ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ. ದಟ್ಸ್ ಆಲ್ ಫಾರ್ ಟುಡೇ. ಈ ವಿಡಿಯೋ ಇಷ್ಟ ಆದರೆ, ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಕೂಡಲೇ ಲೈಕ್ ಮಾಡೋದನ್ನು, ಹಾಗೆ ಬೇರೊಬ್ಬರಿಗೂ ಶೇರ್ ಮಾಡೋದನ್ನು ಮರೀಲೇಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.